ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹಾಸನದಾದ್ಯಂತ ಜನಪರ ಚಳವಳಿ ಒಕ್ಕೂಟದ ಮುಖ್ಯಸ್ಥರು ಹಾಗೂ ಕಾರ್ಯಕರ್ತರಿಂದ ಪ್ರತಿಭಟನೆ. ಇಂದು ದಿನಾಂಕ 29/4/2024 ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಹಾಸನದ ಹೇಮಾವತಿ ಸ್ಟೈಯಚ್ಚು ಬಳಿ ಇರುವಂತಹ ಮಹಾರಾಜ್ ಪಾರ್ಕಿನಲ್ಲಿ ಹಾಸನ ಜಿಲ್ಲಾ ಜನಪರ ಚಳವಳಿ ಒಕ್ಕೂಟ ಮುಖ್ಯಸ್ಥರು ಹಾಗೂ ಕಾರ್ಯಕರ್ತರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಪೆನ್ಡ್ರೈವ್ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಆದಷ್ಟು ಬೇಗ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಮಹಿಳಾ ದೌರ್ಜನ್ಯ, ಹಿಂಸೆ, ದುರ್ಬಳಕೆಗೆ ವಿರುದ್ಧ ನಮ್ಮ ಧ್ವನಿ ಹಾಗೂ ಮಹಿಳೆಯರ ಘನತೆಯನ್ನು ಹಾಳು ಮಾಡಿ ಕ್ಷುಲ್ಲಕ ರಾಜಕಾರಣ ಮಾಡಬೇಡಿ. ಪೆನ್ಡ್ರೈವ್ ಘಟನೆಯ ಸತ್ಯ ನ್ಯಾಯಾಂಗ ತನಿಖೆ ಆಗಬೇಕು. ಜನಪರ ಚಳವಳಿ ಒಕ್ಕೂಟದ ಮುಖ್ಯಸ್ಥರು ಆದ ರಾಜು ಅವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಜಿಲ್ಲೆಯ ನಾಗರಿಕರು ಅಂತಲ್ಲ, ಇಡೀ ರಾಜ್ಯ ದೇಶದ ನಾಗರಿಕರು ತಲೆ ತೆಗೆಸುವಂತಹ ಸ್ಥಿತಿ ಇದಾಗಿದೆ. ಬಹುಶಃ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಅವ್ರ ಸಂವಿಧಾನವನ್ನು ಅರ್ಪಣೆ ಮಾಡಿ ಈಚೆಗೆ ಬಂದಾಗ, ನಿಮ್ಮ ಸಂವಿಧಾನ ಇಷ್ಟು ಬಲಿಷ್ಠವಾಗಿದೆ, ಶಕ್ತಿಯುತವಾಗಿದೆ ಅಂತ ಹೇಳ್ತಾ ಇದ್ದೀರಿ, ಇದರ ಅರ್ಥ ಏನು ಅಂತಂದಾಗ ಅವರು ಪಾರ್ಲಿಮೆಂಟ್ರಿ ಕಡೆ ಬೆರಳು ತೋರಿಸ್ತಾರೆ. ನನ್ನ ಸಂವಿಧಾನ ಶಕ್ತಿಯುತವಾಗಿದೆ, ಬಲಿಷ್ಠವಾಗಿದೆ, ಆದರೆ ಅದು ಇಲ್ಲಿ ಕೂತು ಆಳುವವರ ಮೇಲೆ ಅವಲಂಬಿತವಾಗಿದೆ ಅಂತ ಸತ್ಯವಾಗ್ತದೆ. ಎ ಪೊಲಿಟಿಕಲ್ ಪವರ್ ಇಸ್ ದಿ ಮಾಸ್ಟರ್ ಕೀ ವಿಚ್ ಇಟ್ಸ್ ಕ್ಯಾನ್ ಓಪನ್ ಆಲ್ ದಿ ಡೋರ್ ಫಾರ್ ಪ್ರೋಗ್ರೆಸ್ ಅಂತ ಹೇಳಿದ್ರು. ಆದರೆ ಇವತ್ತು ಏನು ನಾವು ಹಾಸನದಲ್ಲಿ ಕಾಣ್ತಾ ಇದ್ದೀವೋ, ಇದು ಆ ಪೊಲಿಟಿಕಲ್ ಪವರ್ ಅಂತಕ್ಕಂಥ ಅಬಲೆ ಹೆಣ್ಣು ಮಕ್ಕಳ ಮೇಲೆ, ದುರ್ಬಲ ಹೆಣ್ಣು ಮಕ್ಕಳ ಮೇಲೆ ಎಲ್ಲ ಥರದ ಲೈಂಗಿಕ ಕ್ರಿಯೆಗಳನ್ನು ಮಾನಸಿಕವಾಗಿ ಅವ್ರ ಮೇಲೆ ಬಳಸ್ಕೊಳ್ಳುವಂಥ ಒಂದು ಸ್ಥಿತಿಗತಿನ ನೋಡಿದರೆ ನಿಜವಾಗೂ ನಾವು ಹೆಚ್ಚು ಮಾತಾಡಲಿಕ್ಕೆ ನೋವಾಗುತ್ತೆ. ದಯವಿಟ್ಟು ಕ್ಷಮೆ. ಕಾರ್ಯಕರ್ತರು ಆದ ಧರ್ಮಿಷ್ಠ, WPI ಕಾರ್ಯಕರ್ತರು ಆದ ಖಾಲಿದ್ ಹಾಗೂ ಮುಂತಾದವರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.